ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಿಟಿಯಲ್ಲಿ ತೆಂಗಿನಕಾಯಿ ಸಿಗೋದಿಲ್ಲ, ಸೊ ನಾವು ಆನ್ಲೈನಲ್ಲಿ ತೆಂಗಿನಕಾಯಿನ ಆರ್ಡರ್ ಮಾಡಿದ್ವಿ. ಅದು ಬಂದಿದೆ ಇವಾಗ. ಚೈನಾದಲ್ಲಿ ದಕ್ಷಿಣ ಭಾಗದಲ್ಲಿ ತುಂಬ ಚೆನ್ನಾಗಿ ತೆಂಗಿನಕಾಯಿ ಸಿಗುತ್ತೆ. ನಾವಿದು ಚೈನಾದ ಪೂರ್ವ ಭಾಗದಲ್ಲಿ, ಸೊ ನಮಗೆ ತೆಂಗಿನಕಾಯಿ ಸಿಗೋದಿಲ್ಲ. ಬೇಕು ಅಂದರೆ ಆನ್ಲೈನಲ್ಲಿ ಆರ್ಡರ್ ಮಾಡ್ಕೋಬೇಕು. 3-4 ದಿನ ಬಿಟ್ಟು ಬರುತ್ತೆ. ನಾನು ಹಬ್ಬಕ್ಕೆ ಅಂತ ಆರ್ಡರ್ ಮಾಡ್ಕೊಂಡಿದ್ದೀನಿ. 2 ದಿನ ಮುಂಚೆನೇ ದೇವ್ರ ಸಾಮಾನೆಲ್ಲ ತೊಳ್ಕೊತಾ ಇದ್ದೀನಿ. ನನಗೆ ತುಂಬ ಕಷ್ಟ ಆಗ್ತಿರೋದು ಅಂದರೆ ಈ ಹಿತ್ತಾಳೆ ದೀಪ ಜಾಸ್ತಿ ಯೂಸೇ ಮಾಡಿಲ್ಲ. ಆದರೆ ಇದು ಕಪ್ ಕೂತ್ಕೊಂಡ್ಬಿಟ್ರೆ ಎಷ್ಟು ಕಷ್ಟ ಆಗುತ್ತೆ. ಹುಣಸೆನ ಹಾಕೆಲ್ಲ ತೊಳಿತಾ ಇದ್ದೀನಿ, ಆದರೂ ಹೋಗ್ತಿಲ್ಲ ಇದು. ಅಂದರೆ ಡಿಸೈನ್ ಇರೋ ಜಾಗದಲ್ಲಿ ಬೇರೆ ಕಡೆ ಎಲ್ಲ ಕ್ಲೀನ್ ಆಗ್ತಿದೆ. ಇಲ್ಲಿ ಡಿಸೈನ್ ಇದೆ ನೋಡಿ, ಇಲ್ಲಿ ಡಿಸೈನ್ ಜಾಗದಲ್ಲಿ ಹಾಗೆ ಕಪ್ ಕೂತ್ಕೋತಿದೆ. ಒಳಗಡೆ ಎಲ್ಲ ಕ್ಲೀನ್ ಆಗ್ತಿದೆ. ಹುಣಸೆನ ಹಾಕಿದ್ರು ಹೋಗ್ತಾನೆ ಇಲ್ಲ. ತುಂಬ ಕಷ್ಟಪ್ಪ. ಹಿತ್ತಾಳೆ ಸಾಮಾನು, ಬೆಳ್ಳಿ ಸಾಮಾನು ತೊಳೆದು ಬಿಡ್ಬೋದು ಬೇಗ ಕ್ಲೀನಾಗಿ. ನಾನು ಹುಣಸೆಣ್ಣ ಬ್ರಷ್ಗೆ ಹಾಕೊಂಡು ಉಜ್ತಾ ಇದ್ದೀನಿ. ಕೊಳೆ ಹೋಗೋದು, ಕಪ್ಪಿರೋದು ಹೋಗ್ಲಿ ಅಂತ, ಆದರೆ ಅದು ಹೋಗ್ತಾ ಇಲ್ಲ. ಅದು ಏನಾದರೂ ಮಾಡ್ಬೋದಾಯ್ತು ಹಿತ್ತಾಳೆ ದೀಪಗೆ ಅಂತ ಗೊತ್ತಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಏನು ಮಾಡಿದ್ರೆ ಕರೆ ಹೋಗುತ್ತೆ ಅಂತ. ಪೀತಾಂಬರಿ ಮಾತ್ರ ಇಲ್ಲ, ಇಲ್ಲಿ ಸಿಗಲ್ಲ ನಮಗೆ ಪೀತಾಂಬರಿ ಮಾತ್ರ. ಸ್ವಲ್ಪ ಸೋಡಾ ಹಾಕ್ಕೊಂಡಿದ್ದೀನಿ. ಸೋಡಾ ಮತ್ತು ಹುಣಸೆ ಹಣ್ಣು, ಸೋಪು 3 ಮಿಕ್ಸ್ ಮಾಡ್ಕೊಂಡು ಉಜ್ತಾ ಇದ್ದೀನಿ. ಆದರೂ ಅಷ್ಟು ಕಪ್ಪು ಹೋಗ್ತಾ ಇಲ್ಲ. ಒಳಗಡೆ ಎಲ್ಲ ಕ್ಲೀನ್ ಆಗ್ತಿದೆ, ಮೇಲ್ಗಡೆ ಕಪ್ಪು ಮಾತ್ರ ಹೋಗ್ತಿಲ್ಲ. ಯಾವ ಥರ ಇದೆ ಇನ್ನು ಚೆನ್ನಾಗಿ ಉಜ್ಬೇಕಿದೆ. ಉಜ್ಜಿನೇ ಹಿತ್ತಾಳೆ ಸಾಮಾನು ಭಾರಿ ಕಷ್ಟ. ಸಾಮಾನೆಲ್ಲ ಕಂಪ್ಲೀಟಾಗಿ ತೊಳೆದಾಯಿತು. ಸ್ವಲ್ಪನೇ ಇರೋದು ದೇವ್ರ ಸಾಮಾನು ಅಂತ. ಫೋಟೋಗಳೆಲ್ಲ ಹೊರ್ಸ್ ರೆಡಿ ಮಾಡಿದ್ದೀನಿ. ಅಷ್ಟೇ ಇರೋದು ಆಲ್ಮೋಸ್ಟ್. ಮತ್ತು ದೇವ್ರ ಸಾಮಾನು ಸ್ವಲ್ಪ ಸಾಮಾನಿದೆ, ಅದನ್ನೆಲ್ಲ ಸ್ವಲ್ಪ ನಾಳೆ ತೆಗೆದು ಇದು ಮಾಡಬೇಕು. ಅಂದರೆ ಇವಾಗ ಏನೋ ತೆಗ್ದಿಲ್ಲ. ತೆಂಗಿನಕಾಯಿ ಬಂತು ಬೆಳಗ್ಗೆ, ತೆಂಗಿನಕಾಯಿ ಎಲ್ಲ ಇಟ್ಟಿದ್ದೀವಿ. ದೀಪ ಎಲ್ಲ ಇಲ್ಲಿಟ್ಟಿದ್ದೀನಿ. ಸೊ ಇನ್ನೊಂದಷ್ಟು ನಾಳೆ ಮಾಡಬೇಕು. ನಾಳೆನೇ ಗುರುವಾರನೇ. ಸ್ನಾನ ಮಾಡಿಕೊಂಡು ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಕೆಲಸ ಶುರು ಮಾಡಿದ್ದು. ಎಷ್ಟು ಬೇಗ 3:45 ಆಗೇ ಹೋಯ್ತು. ಇಷ್ಟು ಕೆಲಸ ಮುಗಿಸೋ ಅಷ್ಟಲ್ಲೇ 3:45 ಆಗೋಯ್ತು. ಇನ್ನು ನಾಳೆ ಗುರುವಾರ ಇಷ್ಟು ಬೇಗ ಹೋಗ್ಬಿಡುತ್ತೆ. ಅಂದರೆ ಇನ್ನು ಹೂವು, ಹಣ್ಣು ಮತ್ತು ಹೂವೆಲ್ಲನೂ ನಾನೇ ರೆಡಿ ಮಾಡ್ಕೋಬೇಕು. ಸೊ ತುಂಬ ಟೈಮ್ ಹಿಡಿಯುತ್ತೆ. ಸೂಪರ್ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀವಿ, ಸ್ವಲ್ಪ ಸಾಮಾನು ತರಬೇಕು. ಸೊ ಇವತ್ತು ಏನೇನು ಸಾಮಾನು ತೊಗೋತೀನಿ ಅದರದ್ದು ಪ್ರೈಸ್ ಸಮೇತ ಹೇಳ್ತೀನಿ. ಸಾಮಾನು ಜಾಸ್ತಿ ಇಲ್ಲ, ಸ್ವಲ್ಪ ಮಾತ್ರ. ಹಬ್ಬಕ್ಕೆ ಏನೇನು ಬೇಕು ಅದಷ್ಟು ಸ್ವಲ್ಪ ಖಾಲಿಯಾಗಿರೋಂಥ ಸಾಮಾನು ತೊಗೋತಾ ಇದ್ದೀನಿ. ಅಲ್ಲಿ ಸ್ಟೀಲ್ ಸಾಮಾನುಗಳು ತುಂಬ ಕಡಿಮೆ. ಒಂದೊಂದ್ಸತಿ ಕೆಲವೊಂದ್ಸಲ ಸಿಗುತ್ತೆ ನೋಡಿ. ಇಲ್ಲಿ ಬೌಲು ಇದಕ್ಕೆ 160 ರೂಪಾಯಿ ಒಂದು ಬೌಲ್ಗೆ. ಇದಕ್ಕಿಂತ ದೊಡ್ಡ ಸೈಜ್ದು ಇದೆ, 250 ರೂಪಾಯಿ ಇದೆ. ಚಪಾತಿ ಹಿಟ್ಟು ಕಲ್ಸೋಕ್ಕೆ ಅದೆಲ್ಲ ಚೆನ್ನಾಗಿರುತ್ತೆ. ಇವರೆಲ್ಲ ಯೂಸ್ ಮಾಡ್ಕೊಳ್ಳೋದು ಅದಕ್ಕೆ ಬ್ಯಾಟರ್ ಎಲ್ಲ ಮಾಡ್ತಾರಲ್ಲ, ಕೇಕ್ ಎಲ್ಲ. ಸೊ ಆ ಹಿಟ್ಟನ್ನ ಕಲ್ಸೋಕ್ಕೆ ಅಂತ ಯೂಸ್ ಮಾಡ್ಕೋತಾರೆ. ಇಲ್ಲಿ ಈ ಥರ ಪುಟ್ಟ ತಟ್ಟೆಗಳು, ಈ ಸೈಜ್ನ ತಟ್ಟೆಗಳು, ಇಲ್ಲೊಂದು ಬೌಲು, ಈ ಥರ ಎಲ್ಲ ಸಿಗ್ತವೆ. ಬಟ್ ಇದು ತುಂಬ ಚೆನ್ನಾಗಿದೆ, ಅಂದರೆ ಗಟ್ಟಿಯಾಗಿದೆ. ಮೀಡಿಯಮ್ ತೂಕ, ಗಟ್ಟಿಯಾಗಿದೆ, ಅಂದರೆ ಕ್ವಾಲಿಟಿ ಚೆನ್ನಾಗಿದೆ. ತಟ್ಟೆಗಳಂದರೆ ಈ ಸೈಜ್ದೇ ಜಾಸ್ತಿ ಸಿಗೋದು. ಇದಕ್ಕಿಂತ ದೊಡ್ಡದು ತುಂಬ ರೇರ್ ಸಿಗೋದು ಇಲ್ಲಿ. ಇದು ಒಂದು ಸ್ವಲ್ಪ ಚಿಕ್ಕದು, ಇದು ಅದಕ್ಕಿಂತ ಚಿಕ್ಕದು. ಇಲ್ಲೆಲ್ಲ ಬೌಲ್ಗಳಿದ್ದಾವೆ, ಬಟ್ಲುಗಳು. ಜಾಸ್ತಿ ಬಟ್ಲೆ ಯೂಸ್ ಮಾಡೋದು, ಅದು ಎಸ್ಪೆಷಲಿ ಪಿಂಗಾಣಿ ಬಟ್ಲು ಯೂಸ್ ಮಾಡ್ತಾರೆ. ಸೇಮ್ ಬೌಲು ಇಲ್ಲೂ ಕೂಡ ಇಟ್ಟಿದ್ದಾರೆ ನೋಡಿ ಇಲ್ಲಿ. ಬಟ್ ಅಂದರೆ ಇದು ಸ್ವಲ್ಪ ದೊಡ್ಡ ಸೈಜು, ಬೇರೆ ಥರ. ಮತ್ತು ಬ್ರ್ಯಾಂಡ್ ಕೂಡ ಬೇರೆ ಇರುತ್ತೆ. ತೂಕ ಇದೆ ಇದು ಸಖತ್ತು. ಮತ್ತು ಇಲ್ಲೊಂದು ಬೌಲ್ ಇದೆ ನೋಡಿ. ಇದೆಲ್ಲ ಚಪಾತಿ ಹಿಟ್ಟು, ಹಣ್ಣು ತೊಳೆಯೋಕ್ಕೆ ಅದೆಲ್ಲ ಯೂಸ್ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇದು ಚೆನ್ನಾಗಿದೆ ಒಂಥರ. ಸ್ಟವ್ ಮೇಲೆ ಇಡ್ತಾರೆ ಇದನ್ನ. ಇಲ್ಲ ಕಲ್ಸೋಕ್ಕಷ್ಟೇ. ಒಳ್ಳೆ ಹಾಟ್ ಬಾಕ್ಸ್ ಫಿನಿಶಿಂಗ್ ಕೊಟ್ಟಿದ್ದಾರೆ ಈ ಕಡೆ ಎಡ್ಜಸ್ಸಲ್ಲಿ. ಇದೆಲ್ಲ ಮಕ್ಕಳು ಪ್ಲೇಟ್ಸು. ಇಲ್ಲಿ ಮಿಕ್ಕಿ ಮೌಸ್ ಶೇಪಲ್ಲಿದೆ ನೋಡಿ. ಈ ಪ್ಲೇಟ್ಗೆ 500 ಚಿಲ್ಲರೆ ಆಗುತ್ತೆ. ಡಿಸ್ಕೌಂಟ್ ಆಗಿ 450 ರೂಪಾಯಿ ಆಗುತ್ತೆ. ಇದೊಂಥರ ಡಿಫ್ರೆಂಟ್ ಆಗಿದೆ. ಅಲ್ಲಿ ಕೋಲ್ಗೇಟ್ ಪೇಸ್ಟು ತುಂಬ ಫೇಮಸ್ಸು. ಜೊತೆಗೆ ಸೆನ್ಸೋಡೈನ್ ಅಂತ ಬರುತ್ತಲ್ಲ ಅದು. ಸೊ ಕೋಲ್ಗೇಟ್ ಪೇಸ್ಟು ಖಾಲಿಯಾಗಿದೆ, ತಗೊಳ್ಳೋಣ. ಸೇಮ್ ನಮ್ಮ ಕಡೆ ಯಾವ ಸಿಗುತ್ತೋ ಅದೇ ಡಿಫ್ರೆಂಟ್ ಫ್ಲೇವರ್ಸು. ಮಿಂಟ್ ಫ್ಲೇವರು ಮತ್ತು ಇದು ಯಾವ ಫ್ಲೇವರೋ ಗೊತ್ತಿಲ್ಲ. ಅದು 360 ಅಂತ ಹೊಸದಿದೆ, ಡಿಸ್ಕೌಂಟಲ್ಲಿ ಇಟ್ಟಿದ್ದಾರೆ ಇದನ್ನು. ಮತ್ತು ಇಲ್ಲೂ ಇಟ್ಟಿದ್ದಾರೆ ನೋಡಿ ಕೋಲ್ಗೇಟ್. ಎಣ್ಣೆಗಳಂತೂ ತುಂಬಾ ಕಾಸ್ಟ್ಲಿ ಇರುತ್ತೆ. ಅಡುಗೆ ಎಣ್ಣೆ, ಕಡಲೆ ಬೀಜದ ಎಣ್ಣೆ, ಸನ್ಫ್ಲವರ್ ಆಯಿಲು ಮತ್ತು ಆಲಿವ್ ಆಯಿಲ್ ಅದೆಲ್ಲ ತುಂಬ ಸಿಗುತ್ತೆ. ನಾವು ಸನ್ಫ್ಲವರ್ ಆಯಿಲು ಅದು ಬಿಟ್ಟರೆ ಕಡಲೆ ಬೀಜ ಈ ಥರ ಒಂದಾದಮೇಲೆ ಅದೊಂದು ತಿಂಗಳು ತೊಗೊಂಡ್ರೆ ಇದೊಂದು ತಿಂಗಳು ಆ ಥರ ತಗೋತೀವಿ. ಈ ಸಲ ಕಡಲೆ ಬೀಜದ ಎಣ್ಣೆ, ಇದು ಕಡಲೆ ಬೀಜದ ಎಣ್ಣೆ 5 ಲೀಟ್ರ್ ಇದೆ. ಜೊತೆಗೆ ಇಲ್ಲ ಯಾವುದೋ ಒಂದು ಎಣ್ಣೆ ಫ್ರೀ ಕೊಡ್ತಾ ಇದ್ದಾರೆ ಜೊತೆಗೆ.
ಇದಕ್ಕೆ 119 ಆರ್ ಎಮ್ ಅಂದರೆ ಆಲ್ಮೋಸ್ಟು 1500 ರೂಪಾಯಿ. ಇದು 5 ಲೀಟ್ರ್ ಎಣ್ಣೆಗೆ. ಆರೋಮ್ಯಾಟಿಕ್ ಪೀನಟ್ ಆಯಿಲ್ ಅಂತ ಕೊಟ್ಟಿದ್ದಾರೆ ನೋಡಿ. 1450 500 ಆ ಥರ ಆಗುತ್ತೆ. ಇಂಡಿಯಾದಲ್ಲೆಲ್ಲ ಎಷ್ಟಾಗುತ್ತೆ 1 ಲೀಟ್ರ್ ಎಣ್ಣೆಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಲ್ಲಿಗೆ 1500 ಅಂದರೆ ಎಷ್ಟಾಯಿತು 1 ಲೀಟ್ರ್ ಎಣ್ಣೆಗೆ? ಅಷ್ಟು 1 ಲೀಟ್ರಿಗೆ 300 ರೂಪಾಯಿ ಆದಂಗೆ ಆಗುತ್ತೆ. ಇದು 5 ಲೀಟ್ರ್ ಮೇಲೆ 380 ಗ್ರಾಮ್ ಇದೆ. ಇದು ಅಷ್ಟೇ ಕಡಲೆ ಬೀಜದ ಎಣ್ಣೆ. ಡಿಸ್ಕೌಂಟ್ ಆಗಿ 156 ಆರ್ ಎಮ್ ಬಿ ಅಂದರೆ 1800 ರೂಪಾಯಿ. ಇದಕ್ಕೆ ಆ್ಯಕ್ಚುಯಲ್ ಪ್ರೈಸೇ 2000 ಚಿಲ್ಲರೆ ಇದೆ. 5.5 ಲೀಟ್ರ್ ಎಣ್ಣೆಗೆ 5 ಲೀಟ್ರ್ 380 ml ಎಣ್ಣೆ. ಕಡಲೆ ಬೀಜದ ಎಣ್ಣೆ ತೊಗೊಂಡಿದ್ವಿ. ಈ ಸಲ ಸನ್ಫ್ಲವರ್ ಆಯಿಲ್ ತೊಗೋತಿದ್ವಿ. ಇದು ಏನಕ್ಕೆ ತೊಗೋತಿದ್ದೀನಿ ಅಂದರೆ ದೀಪಕ್ ಆಗುತ್ತೆ ಅಂತ. ವರಮಹಾಲಕ್ಷ್ಮಿ ಹಬ್ಬ ಬಂದಿದೆಯಲ್ಲ, ಸೊ ಇದು ಸಪ್ರೇಟಾಗಿ ಇಟ್ಕೊಂಡ್ರೆ ದೀಪಕ್ ಆಗುತ್ತೆ. ಸೊ ಅದಕ್ಕೆ ಇದು ತೊಗೋತಾ ಇದ್ದೀನಿ. ಎಲ್ಲಪ್ಪ ಜಾಗುಡು ಎಣ್ಣೆಗೆ 79 ಆರ್ ಎಮ್ ಅಂದರೆ ಆಲ್ಮೋಸ್ಟ್ 1200 ಆ ಥರ ಆಗುತ್ತೆ. ಇದೆರಡು ಸೇರಿ 1200 ರೂಪಾಯಿ. ಸಕ್ಕರೆ ನೋಡಿ ಎಷ್ಟಿದೆ ಅಂತ. ಎಲ್ಲ ರೆಡ್ ಕಲರ್ ಡಿಸ್ಕೌಂಟ್ ಥರ ತೋರಿಸ್ತಿದ್ದಾರೆ ಎಲ್ಲ ಸಕ್ಕರೆಗಳನ್ನ. ಇದು ಸಾಫ್ಟ್, ಇದು ಫುಲ್ಲು. ಸ್ವಲ್ಪ ತುಂಬ ಗ್ರ್ಯಾನ್ಯೂಲ್ಸ್ ತೊಗೊಳ್ಳಲ್ಲ ನಾನು, ಸ್ವಲ್ಪ ಕಲ್ ಥರ ಇರಬೇಕು. ಎಲ್ಲಿ ನಾನು ತಗೊಳ್ತಾ ಇದ್ದೀವಿ. ಇದೆ 7 ಆರ್ ಎಮ್ ಇದೆ ಅಂದರೆ ಎಷ್ಟಿದೆ ಇದು ತೂಕ. 300 ಗ್ರಾಮ್ ಸಕ್ಕರೆಗೆ 7 ಆರ್ ಎಮ್ ಬಿ ಅಂದರೆ 150 ಆಗುತ್ತಾ? 7 ಆರ್ ಎಮ್ ಬಿಗೆ 150 ರೂಪಾಯಿ ಆಗುತ್ತೆ 300 ಗ್ರಾಮ್ ಸಕ್ಕರೆಗೆ. ನಮ್ಮ ಕಡೆ ಎಲ್ಲ ಎಷ್ಟು ಸಕ್ಕರೆ ಅಂತ ಗೊತ್ತಿಲ್ಲ ನನಗೆ. 100 ಗ್ರಾಮ್ ಸಕ್ಕರೆಗೆ 150 ರೂಪಾಯಿ ಆಗುತ್ತೆ. ಇಂಡಿಯಾದಲ್ಲೆಲ್ಲ ಎಷ್ಟಾಗುತ್ತೆ 300 ಗ್ರಾಮ್ ಸಕ್ಕರೆಗೆ ಅಂತ ಕಮೆಂಟ್ ಸೆಕ್ಷನ್ಗೆ ತಿಳಿಸಿ. ಅಲ್ಲಿ ದಪ್ಪುಪ್ಪು ಸಿಗೋದು ತುಂಬ ಕಷ್ಟ. ಸೀ ಸಾಲ್ಟ್ ಅಂತ ಬರುತ್ತೆ ನೋಡಿ. ಇದು ಸೌದೆದು ಉಪ್ಪು ಅಂತ. ಇದು ಕೂಡ ಸಾಫ್ಟೇ ಇರುತ್ತೆ. ಕೆಲವೊಂದ್ಸಲ ರಾಕ್ ಸಾಲ್ಟ್ ಅಂತ ಇಟ್ಟಿರ್ತಾರೆ. ಅದು ಅಷ್ಟು ಕಲ್ಲುಪ್ಪು ಥರ ಇರಲ್ಲ, ತುಂಬ ಮೈನ್ಯೂಟಾಗಿ ಕಲ್ಲು ಥರ ಇರುತ್ತೆ. ಇಲ್ಲಾಂದರೆ ಎಲ್ಲ ಇದೇ ಥರ ಸಾಫ್ಟು ಫುಲ್ಲು ನೋಡಿ. ಈ ಥರ ನೋಡಿ. ಈ ಉಪ್ಪಕ್ಕೆಲ್ಲ ಆಲ್ಮೋಸ್ಟ್ 45 ರೂಪಾಯಿ ಆಗುತ್ತೆ. ಇಷ್ಟು ಉಪ್ಪಿಗೆ 45 ರೂಪಾಯಿ. 260 ಗ್ರಾಮ್ ಇದೆ. ಇದು ಆಲ್ಮೋಸ್ಟ್ 50 ರೂಪಾಯಿ ಆ ಥರ ಆಗುತ್ತೆ ನೋಡಿ. ಈ ಥರ ಉಪ್ಪಿಗೆ ಇಷ್ಟೇ ದಪ್ಪ ಉಪ್ಪು ಅಂದರೆ ಇಷ್ಟೇ ಸಿಗೋದು. ಇಷ್ಟೇ ದಪ್ಪ ಬರುತ್ತೆ. ತುಂಬ ಪೌಡ್ರು ಇಲ್ಲ, ಇಷ್ಟು ದಪ್ಪ ಬರುತ್ತೆ. ಸರ್ ಇದೇ ತಗೊಳ್ಳೋಣ, ಡಿಫ್ರೆಂಟ್ ಆಗಿರುತ್ತೆ. 300 ಗ್ರಾಮ್ ಇದೆ ಹಸಿಮೆಣಸಿನ್ಕಾಯಿ. ಆಲ್ಮೋಸ್ಟ್ 51-52 ರೂಪಾಯಿ ಆಗುತ್ತೆ ಈ ಹಸಿಮೆಣಸಿನ್ಕಾಯಿಗೆ. ಇದು ಒಂದೇ ಒಂದು ಡಬ್ಬಿಗೆ. ಸೌತೆಕಾಯಿ ನೋಡಿ, ಇಲ್ಲಿ ಅರ್ಧ ಕೆಜಿಗೆ 35 ರೂಪಾಯಿ ತೋರಿಸ್ತಾ ಇದ್ದಾರೆ, ಹಾಕಿದ್ದಾರೆ. ಈ ಥರ ಸೌತೆಕಾಯಿ ಸಿಗುತ್ತೆ ಇಲ್ಲಿ ಜಾಸ್ತಿ. ಎಲ್ಲ ಫ್ರಿಜ್ಜಲ್ಲಿ ಇಟ್ಟಿರ್ತಾರೆ ಇವರು ಸೂಪರ್ ಮಾರ್ಕೆಟಲ್ಲಿ. ಎಲ್ಲ ಕೋಲ್ಡ್ ಆಗಿದೆ ಫುಲ್ಲು. ಆಗಿರೋ ಅಂಥ ಹಣ್ಣುಗಳೆಲ್ಲ ಈ ಕಡೆ ಇಟ್ಬಿಟ್ಟಿರ್ತಾರೆ ನೋಡಿ. ಇದು ನಿಂಬೆಹಣ್ಣು ಥರನೇ ಹುಳಿ ಇರುತ್ತೆ. ಇದು ನಿಂಬೆಹಣ್ಣೆ. ಇದು ಹಳದಿ ಆಗಿರೋದು, ಇದು ಹಸಿರಾಗಿರೋ ನಿಂಬೆಹಣ್ಣು. ಇವು ಕೂಡ ನಿಂಬೆಹಣ್ಣೆ. ಇಲ್ಲಿರೋದು 4. ಇನ್ನೊಂದು ಚಿಕ್ಕದು ಬರ್ತಾ ಇತ್ತು, ಇಲ್ಲಿದೆ ನೋಡಿ ಚಿಕ್ಕದು. ಚಿಕ್ಕ ನಿಂಬೆಹಣ್ಣಿದು. ಇದಕ್ಕೆ 120 ರೂಪಾಯಿ ಇಷ್ಟು ನಿಂಬೆಹಣ್ಣಿಗೆ. ಇಲ್ಲಿರೋ ಚಿಕ್ಕದಕ್ಕೆಲ್ಲ 60 ರೂಪಾಯಿ ಆ ಥರ ಹಾಕಿದ್ದಾರೆ. ಇದು ಒಂದೊಂದು 60 ರೂಪಾಯಿ, ಇದು 60 ರೂಪಾಯಿ. ಅಲ್ಲಿವರೆಗೂ ಇರೋದೆಲ್ಲ ಹಿಟ್ಟುಗಳೇ. ಅಕ್ಕಿ ಹಿಟ್ಟು ಮತ್ತು ಕಾರ್ನ್ ಹಿಟ್ಟು, ಬ್ರೆಡ್ ಮಾಡೋದು, ಕೇಕ್ ಮಾಡೋದು, ಇದೆಲ್ಲ ಇಟ್ಟಿದ್ದಾರೆ. ವೀಟ್ ಫ್ಲೋರ್ ಅಂತ ಇಟ್ಟಿದ್ದಾರೆ ನೋಡಿ. ಆದರೆ ಇದೆಲ್ಲ ಮೈದಾ ಹಿಟ್ಟೇ ಆಗಿರುತ್ತೆ. ಚಪಾತಿ ಥರ ಬರೋಲ್ಲ ಕ್ಲೀನಾಗಿ, ಮೈದಾ ಹಿಟ್ಟೆ ಇದು. ಬ್ಲ್ಯಾಕ್ ಹೋಲ್ ವೀಟ್ ಫ್ಲೋರ್, ಏನೇನೋ ಡಿಫ್ರೆಂಟ್ ಹಿಟ್ಟು. ಜೋಳದ ದೋಸೆ, ಜೋಳದ ಹಿಟ್ಟಿದು ನೋಡಿ. ಎಷ್ಟು ಥರ ಹಿಟ್ಟುಗಳಿದೆ ಅಂತ ಇಲ್ಲಿ. 100 ಗ್ರಾಮ್ ಕೊತ್ತಂಬರಿ ಸೊಪ್ಪಿಗೆ 30 ರೂಪಾಯಿ. ಇದಿಷ್ಟಕ್ಕೇನೆ ಸಾಮಾನು ತೊಗೊಂಡಿದ್ದೀವಿ. ಇಷ್ಟು ಸಾಮಾನಿಗೆ ಎಷ್ಟಾಗುತ್ತೆ ಅಂತ ಇವತ್ತು ಫೈನಲ್ ಬಿಲ್ ತೋರಿಸ್ತೀನಿ. ಸನ್ಮಾ ಇನ್ನೊಂದಿತ್ತು ನಿಂದೆ ಬಾ, ಸೈಡ್ ಬಾ 163 ಆರ್ ಎಮ್ ಬಿ ಅಂದರೆ ಇಷ್ಟು ಸಾಮಾನಿಗೆ 2100 ರೂಪಾಯಿ, 2200 ರೂಪಾಯಿ ಆಯಿತು. ಲಾಲಿಪಾಪ್ ಇಟ್ಟಿದ್ದಾರೆ. ನಮ್ಮ ಪಾಪು ಕಣ್ಣೆಲ್ಲ ಲಾಲಿಪಾಪ್ ಮೇಲೆ ಇದೆ. ನಿಂಗೆ ಕೊಡ್ತಾರೆ ಅಂತ ಕಾಯ್ತಿದ್ಯಾ ತಾನೆ? ಸುಳ್ಳ ನಿನ್ಗೊಂದು ಕೊಡ್ತಾರೆ ಈಗ ಅಂತ ಕಾಯ್ತಿದ್ಯಾ ತಾನೆ? ಸನ್ಮಾಯಿ ತಗೊಂಡು ಕೊಡ್ತಾರೆ ಅಂತ. ಎತ್ಕೋವಾ, ಎತ್ಕೊಳಕ್ಕೆ ಹೇಳಿದ್ರಲ್ಲ, ಎತ್ಕೋ. ಥ್ಯಾಂಕ್ ಯು ಹೇಳೋರ್ಗೆ. ಥ್ಯಾಂಕ್ ಯು ಶಿಶಿ ಆಟಿ ಮಾಟ್ ಅಂತ ಹೇಳು. ಬಾಯ್. ಸಿಕ್ಬಿಡ್ತಾ ಚಾಕ್ಲೇಟಾ? ಒಂದು ಎತ್ಕೊಂಬಿಟ್ಟ. ಯಾಕೆ ಎತ್ಕೊಂಡೆ? ಎತ್ಕೊಳ್ಳಂಗಿಲ್ಲ ಸನ್ಮಾಯ್.
ಎತ್ಕೊಳಂಗಿಲ್ಲ ನನಗಾಯ್ದು ಅಲ್ಲಿ ಹೋಗ್ತಿದಂಗೆ ಈಸ್ಕೊಬಿಡು ಆಯ್ತಾ ಇಲ್ಲಿವರೆಗೂ ನನ್ನ ಕೈಲಿ ಕೊಡು ಶೇಮ್ ಆಗ್ಬಿಡ್ತೀನಿ ನಿನಗೆ ಅಂತ ಆಮೇಲೆ ಅಲ್ಲಿ ಹೋಗ್ತಿದಂಗೆ ವಾಪಸ್ ಇಸ್ಕೊಬಿಡು ಟೀ ಅಂಗಡಿ ಇಟ್ಟಿದ್ದಾರೆ ನೋಡಿ ಹೋಗೋ ಬರೋರಿಗೆಲ್ಲ ನನ್ನ ಕಪ್ಪು ಇಟ್ಕೊಡ್ತಾ ಇದ್ದಾರೆ ಟೀ ಅಂದರೆ ಟೀ ಅಲ್ಲ ಇದು ಜ್ಯೂಸ್ ಥರ ಇರುತ್ತೆ ಒಳಗಡೆ ಫ್ಲವರ್ಸು ಏನೋ ಹೂಗಳದ್ದು ಎಲೆಗಳೆಲ್ಲ ಇರುತ್ತೆ ಇದು ಯಾವುದೋ ಹೂವಿನ ಎಲೆಯಲ್ಲಿ ಮಾಡಿರೋದು ನಾನೊಂಚೂರು ಟೇಸ್ಟ್ ಮಾಡ್ತೀನಿ ಕೊಡು ನನಗೊಂಚೂರು ಕೊಡ್ಬೇಕು ಟೇಸ್ಟು ಸನ್ಮಾಯ್ ನನಗೊಂಚೂರು ಕೊಡು ಹಾಂ ಓಕೆ ಇಷ್ಟೇ ಇಷ್ಟ ಸಂಜೆ 5:30 ಆಯಿತು ಸೊ ಇವತ್ತು ಡಿನ್ನರ್ಗೆ ನಮ್ಮನ್ನ ಒಬ್ರು ಇಂಡಿಯನ್ಸ್ನ ಇನ್ವೈಟ್ ಮಾಡಿದ್ದಾರೆ ಇಂಡಿಯನ್ಸ್ ಅಂದರೆ ಕನ್ನಡದವರು ನಮ್ಮ ಕರ್ನಾಟಕದವರು ಸೊ ನನ್ನ ಪ್ರೀವಿಯಸ್ ಬ್ಲಾಗಲ್ಲಿ ಒಂದು 2-3 ಬ್ಲಾಗಲ್ಲಿ ಕಾಣಿಸ್ಕೊಂಡಿದ್ದಾರೆ ನೋಡಿದ್ದೀರಾ ಅಂತ ಅನ್ಕೋತೀನಿ ಸೊ ಇವತ್ತು ಅವ್ರ ಮನೆಗೆ ಹೋಗ್ತಿದ್ದೀನಿ ಅಲ್ಲಿ ಟ್ಯಾಕ್ಸಿಲಿ ಹೋಗ್ತಾ ಇದ್ವಿ ಟ್ಯಾಕ್ಸಿನಲ್ಲಿ ಅಕ್ಕಪಕ್ಕದ ರೋಡೆಲ್ಲ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇತ್ತು ಅಂದರೆ ಕ್ಯಾಮ್ರಾ ಕ್ಯಾಪ್ಚರ್ ಮಾಡ್ತಿತ್ತು ಅಕ್ಕಪಕ್ಕ ರೋಡೆಲ್ಲ ಹಂಗೆ ತಿರುಗಿ ನಗಿ ಒಂದ್ಸತಿ ಬಿಸಿ ಬಿಸಿ ಚಪಾತಿ ಸಾಗು ಮತ್ತೆ ವೆಜಿಟೇಬಲ್ ಬಿರಿಯಾನಿ ಮಾಡ್ಕೊಂಡಿದ್ರು ನಾವು ಬರ್ತೀವಿ ಇವತ್ತು ಅಂತ ಏನಂತ ತೆಳ್ಳಗೆ ಚೆನ್ನಾಗಿ ಮಾಡ್ತಿದ್ದೀರಾ ಆದರೆ ನಿಮ್ಮ ಕಡೆ ಎಲ್ಲ ಸ್ವಲ್ಪ ಚೆನ್ನಾಗಿ ತೆಳ್ಳಗೆ ಗೊತ್ತಿ ಮಾಡ್ತೀರಾ ರೊಟ್ಟಿ ಚಪಾತಿ ಎಲ್ಲ ಫುಲ್ ತೆಳ್ಳಗಿರುತ್ತಲ್ಲ ಸಾಫ್ಟ್ ಆಗಿ ಹೌದು ಐಸ್ ಕ್ರೀಮ್ ತಗೊಳ್ತಾ ಇದ್ದಾನೆ ನಮ್ಮ ಸನ್ಮಾಯ್ ಫ್ಯಾಮಿಲಿ ಮಾರ್ಟಲ್ಲಿ ಸನ್ಮಾಯ್ ನಿನ್ನೆ ಸೆಳ್ಕೊಂಡು ನಾವು ಒಂದೊಂದು ಐಸ್ ಕ್ರೀಮ್ ತೊಗೊಬಿಡ್ತೀವಿ ಕಣಪ್ಪ ಓಕೆನಾ ಹಾಂ ನಿನ್ನೆ ಸೆಳ್ಕೊಂಡು ನಾವು ಒಂದೊಂದು ಐಸ್ ಕ್ರೀಮು ಯಾವ ಐಸ್ ಕ್ರೀಮ್ ಇದು ಏನಂತ ಬರೀ ಚಾಕ್ಲೇಟ್ ಐಸ್ ಕ್ರೀಮ್ ತಗೋತೀಯಪ್ಪ ಈ ಎಕ್ಸ್ಚೇಂಜಲ್ಲಿ ಹೇಳಂಗಿಲ್ಲ ನಾನು ತೊಗೊಂಡಿದ್ದೆ ನಾನು ಮಾಡಲ್ಲ ತುಂಬ ಚೆನ್ನಾಗಿರುತ್ತೆ ನಿಂತಿನ್ನು ಊಟ ಎಲ್ಲ ಮುಗಿಸಿ ಇವಾಗ ವಾಕಿಂಗ್ ಮಾಡ್ತಾ ಇದ್ದೀವಿ ಮನೆಗೆ ಬಂದ್ವಿ ಅವ್ರ ಮನೆಯಿಂದ ವಾಪಸ್ಸು ಆಲ್ರೆಡಿ 10 ಕಾಲ ಆಗಿದೆ ವಾಕಿಂಗ್ ಮಾಡ್ತಾ ಇದ್ದೀವಿ ಸೊ ಇವತ್ತಿನ ಈ ಒಂದು ಪುಟ್ಟ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಮೆಚ್ಚುಗೆ ಇರಲಿ ಮತ್ತು ಇದೇ ಥರ ಚೈನಾ ವೀಡಿಯೋಸ್ಗೋಸ್ಕರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್